ಯಾವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಮಾಸ್ತರ? ಏನ್ ಮಾಡ್ಯಾರಪ್ಪ? ಯಾವ ಮಾರುತೇಶ್ವರ ಜಾತ್ರೆಯ ನಿಮಿತ್ತವಾಗಿ ಹೌದು ಇಲ್ಲಿ ದಗದ ಏನ್ ಮಾಡ್ಯಾರಪ್ಪ ಅಂತಂದ್ರಣ ಏನ್ ಮಾಡ್ಯಾರ? ಹರದೇಶಿ ಮತ್ತು ನಾಗೇಶಿ 2 ಕಲಾಮೇಳಗಳನ್ನು ತರಿಸ್ಯಾರ. ಹೌದು. ಯಾಕಂದ್ರ ಅದೇ ತೆರಣವಾಗಿ ಮುಂಚಿತವಾಗಿ ಯಾವ ನಮ್ಮ ಚಿತ್ರನಟವಾಗಿರ್ತಕ್ಕಂಥ ಸಾರ್ವಭೌಮವಾಗಿರ್ತಕ್ಕಂಥ ಹೌದು ಯಾವ ನಮ್ಮ ಗುರುರಾಜ ಕಾಕ ಹೊಸಕೋಟಿ ಅಂದ್ರ ಗುರುವಿನ ಸ್ವರೂಪ ಇದ್ದವ್ರು ಅವರು. ಯಾಕಂದ್ರ ಈ ಸದ್ಯದಾಗ ಅವರಿಗೆ ವಯಸ್ಸು ಹೇಳಿದ್ರ ಸ್ಟೇಜ್ ಮ್ಯಾಗ ಹೌದಲ್ಲ 77 ವರ್ಷ ನನಗೆ ರನ್ನಿಂಗ್ ನಡೆದಾವ ಅಂತ ಹೇಳಿದ್ರು ಅವ್ರು. ಖರೀ ಇದು ಮಾತ. 77 ವರ್ಷ ಅವರಿಗೆ ಆದ್ರೂ ಸಹಿತ ಅವರ ಸ್ವರ, ಅವರ ಕಂಠ, ಅವರ ಲಯ, ಶರೀರ ಹೆಂಗೈತಿ, ಅವರ ಹಾಡುವಂತ ಪದಗಳಾಗ್ಲಿ ಬಹಳ ಅರ್ಥಗರ್ಭಿತ ಪದಗಳದಾವ್. ಹೌದು ಹೌದಲ್ಲ ತಮ್ಮ. ಯಾಕಂದ್ರೆ ಈ ಕಾರ್ಯಕ್ರಮವೇನು ನೀವು ಹಚ್ಚಿದ್ರಲ್ಲ ಬಹಳ ಸಂತೋಷ ಆಯ್ತು ನನಗೆ. ಬಂದ ಕೂಡಲೇ ನೋಡಿದ್ವಿ ನಾನು. ಒಂದು ಅರ್ಧ ತಾಸು 1 ತಾಸು ಕಾರ್ಯಕ್ರಮ ನೋಡಿನಿ. ಹೌದು. ಈಗ ಒಳಗೆ ಇದನ್ನ ಬಿಟ್ಟು ಒಳಗೆ ಬೇರೆ ಮಾಡಕತ್ತಾರ ಗೊತ್ತಿನ ಹಳ್ಳಿ ಒಳಗ ಹಂಗ ಆರ್ಕೆಸ್ಟ್ರಾ ಅದು ತಂದು ಹಚ್ತಾರಲ್ಲ ಗಿಚ್ ಗಿಲಿಗಿಲಿ. ಯಾಕಂದ್ರೆ ಅದನ್ನ ತಂದು ಹಚ್ಚಿದ್ರೆ ಏನಾಗ್ತದ, ಅದಕ್ಕೊಳಗೆ ಜ್ಞಾನೋದಯ ಆಗಂಗಿಲ್ಲ, ಮನುಷ್ಯಾಗ ಬುದ್ಧಿ ಬರಂಗಿಲ್ಲ. ಆದಾಡಿ ತಲೆಯಲ್ಲಿ ಕೆಡಿಸ್ಕೊಳ್ಳೋದು. ಅದು ಆದಷ್ಟು ಏನಾಗ್ತದಪ್ಪ ಅಂತಂದ್ರ ಊರು ಏನಾಗ್ತದಪ್ಪ ಅಂದ್ರ ಹದಗೆಟ್ಟು ಹೋಗ್ತದ. ಹೌದು. ಇಂಥವ್ ಯಾವ ಒಂದು ಶಾಸ್ತ್ರ ಆಗ್ಲಿ, ಪುರಾಣ ಆಗಲಿ, ಒಂದು ಭಜನ ಆಗಲಿ, ಒಂದು ಡೊಳ್ಳಿನ ಹಾಡಾಗಲಿ, ಒಂದು ಘಿಗಿ ಪದ ಆಗಲಿ, ಹೌದಾ, ಒಂದು ತತ್ವ ಪದಗಳಾಗಲಿ, ಹೌದಾ, ಒಂದು ಅನುಭವಿಕವಾಗಲಿ ಕೇಳಿದ್ರೆ ಏನಾಗ್ತದಪ್ಪ ಅಂದ್ರ ಸಣ್ಣ ಮಕ್ಕಳಿಗೆ ಏನಾಗ್ತದಪ್ಪ ಅಂದ್ರ ಒಂದು ಅರ್ಥಪೂರಿತವಾಗಿ ಗರ್ಭಿತ ಗೊತ್ತಾಗ್ತದ. ಹೌದು ಹೌದಮ್ಮ. ನಮ್ಮ ಹುಲಿ ಬತ್ ನೋಡಿ ತಗೋ. ಬತ್ರಲ್ಲ ಹುಲಿ ತಳದಿಗೆ ಬೆಳಿಗ್ಗೆ ಅಂತ ಯಾವಾರ ಆಗ್ಬೇಕು ಸುರೇಶ ಅಂತ ಹೇಳ್ಯಾರ. ಅಂತ ತಿಂಡಿ ಮಾಡಿಲಿ ಇರ್ಲಿ ಮಾಸ್ತರ. ತಿಂಡಿ ಅಂದಾಗ ಮತ್ತ ಹುಡುಗಿ ಬೇರೆ ತಿಳ್ಕೊಂಡ ನಿದ್ದಿಗಣ್ಣಾಗ ಕೌದಿ ತಿಂಡಿ. ತಿಂಡಿ ಅಂದಾಗ ಹುಡುಗಿ ನೋಡಿ ತಿಂಡಿ ಒಳಗ 108 ತಿಂಡಿ ಇದಾವ್. ಯಾಕಂದ್ರೆ ಈ ಹೊಣವಾಡ ಗ್ರಾಮ ಅಂದ್ರೆ 6 ಶಾಸ್ತ್ರ, 18 ಪುರಾಣ, 4 ವೇದ, 28 ದಿವ್ಯೋಪನ್ಯಾಸಗಳನ್ನು ಓದಿರತಕ್ಕಂತ ಜ್ಞಾನಿಗಳದ. ಹೌದು ಹೌದಲ್ಲ. ಇಲ್ಲಿ ನನಗ ನಿನಗ ಹೆಂಗ ಆಗ್ಬೇಕಂದ್ರ ಜ್ಞಾನದ ತಿಂಡಿ ಆಗ್ಬೇಕಾಗ್ಯದ, ಅಜ್ಞಾನಿ ತಿಂಡಿ ಇಲ್ಲ ಆಗ್ಬಾರ್ದು. ಅದಕ್ಕಾಗಿ ನೋಡೋಣ ಮಾಸ್ತರ್. ಈಗ ಯಥಾ ಪ್ರಕಾರ ಚಾಲು ಆಗ್ಯದ. ಅವರಾದ್ರೂ ಅಣ್ಣಪ್ಪ ಕಾಕ ಕುಂಬಾರ ಸಾಕಿನ್ ನನ್ನ ಹೊಣವಾಡ ಗ್ರಾಮದವರು 25 ರೂಪಾಯಿ ಬಹುಮಾನ ಕೊಟ್ಟಾರ. ಅವ್ರಿಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಮಾರುತೇಶ್ವರ ಅವರು ಮಾಡಿರ್ತಕ್ಕಂಥ ಕಾರ್ಯಗಳಲ್ಲಿ ಆ ಭಗವಂತ ಅಟ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಮಸ್ಕರಿಸಬೇಕು. ಅದಕ್ಕಾಗಿ ಯಾವ ನನ್ನ ಹೊಣವಾಡ ಗ್ರಾಮಸ್ಥರಿಗೆ ಗುರು ಹಿರಿಯರಾಗಲಿ, ನನ್ನ ಗೆಳೆಯರ ಬಳಗದವರಾಗಲಿ, ತಾಯಿ ಬಳಗದವರು, ತಂದೆ ಬಳಗದವರು ಒಂದು ವಿನಂತಿ ಏನಪ್ಪಾ ಅಂತಂದ್ರ ಏನಂತ ಕೇಳ್ಕೊಳ್ತಮ್ಮ. ಈಗ ಇಟ್ಟೋತಕ್ಕ ನಮ್ಮ ಗುರುರಾಜ್ ಹೊಸಕೋಟಿ ಕಾಕ ಅವ್ರ ಕಾರ್ಯಕ್ರಮ ಆದಲ್ಲ ಮುಗಿತಿಲ್ಲ. ಅವ್ರದ್ದು ಎಲ್ಲಾರು ಬಹಳ ಚಂದ ಶಾಂತ ರೀತಿಯಿಂದ ಕೂತಿದ್ರಿ. ಎಲ್ಲಾರು ಬಹಳ ಚಂದ ಅವರು ಹಾಸ್ಯ ಮಾಡಿದ್ರು, ಕೆಲವೊಂದು ವಿಷಯಗಳನ್ನ ಹೇಳಿದ್ರು, ನಗಿಸಿದ್ರು. ಹೌದಲ್ಲ. ಯಾವ ತಾಯಿ ತಂದಿನ ಹೆಂಗ ನೋಡಬೇಕು, ಮತ್ತ ಅಕ್ಕ ತಂಗಿಯರನ್ನ ಹೆಂಗ ನೋಡಬೇಕು, ಅಣ್ಣತಾಮರಿ ಹೆಂಗ ಜೀವನ ಮಾಡಬೇಕು, ಅಕ್ಕ ತಂಗಿಯರಿಗೆ ಹೆಂಗ ನೋಡ್ಕೋಬೇಕು, ಎಲ್ಲ ಏನಪ್ಪಾ ಅಂದ್ರೆ ಒಟ್ಟು ಪ್ರಪಂಚದೊಳಗಿಂದ ಹೇಳ್ಯಾರ. ಅವ್ರು ಪ್ರಪಂಚ ಬಿಟ್ಟಂತೂ ಏನು ಹೇಳಿಲ್ಲ. ಹೌದು. ಅದಕ್ಕಾಗಿ ನಾವು ನೀವು ಈ ಹೆಂಗದೀವಪ್ಪ ಅಂದ್ರೆ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದೆವು. ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬರಬೇಕಾದ್ರೆ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ಮಾನವ ಜನ್ಮಕ್ಕ ಹುಟ್ಟಿ ಬಂದದ. ಹೌದಲ್ಲ. ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರ? ಮಾನವ ಜನ್ಮ ದೊಡ್ಡದು, ಬಲು ದೊಡ್ಡದು. ಮಾನವ ಜನ್ಮ ಬಲು ದೊಡ್ಡದು, ಬಲು ದೊಡ್ಡದು. ಹಾನಿ ಮಾಡಿಕೊಳ್ಳದಿರಿ, ಹುಚ್ಚಪ್ಪಗಳಿರ ಅಂತ ಹೇಳ್ಯಾರ ಅವರು. ಹೌದು ಬಾ. ಯಾಕಂದ್ರ ಹುಟ್ಟಿ ಬರಬೇಕಾದ್ರೆ ಇದು ಮಾನವ ಜನ್ಮ, ಹಗಲೆಲ್ಲ ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ. ಹೌದಲ್ಲ. ಒಂದು ಸರಿ ಹುಟ್ಟಬೇಕಾದ್ರೆ ಏನಾಗೈತೆ ಅಂದ್ರೆ 84 ಲಕ್ಷ ಜೀವರಾಶಿಗಳನ್ನ ಅಡಕಾಗಿ ಕೆರೆಯಲ್ಲಿ ಮಾನವ ಜನ್ಮಕ್ಕೆ ಬಂದದ. ಹೌದ. ಅದಕ್ಕಾಗಿ ನಾವು ಯಾರು, ನಾ ಏನ ಕೃತಗಳನ್ನ ಮಾಡಬೇಕು, ನಾ ಏನೇನು ಮಾಡಬೇಕು ಅನ್ನೋ ಅಂತದ್ ಮನುಷ್ಯನ ತಕ್ಕ ಒಂದು ಧರ್ಮ, ಒಂದು ನ್ಯಾಯ, ಒಂದು ನೀತಿ ಬೇಕು ಈ ಮಾನವನ ಜನ್ಮದ ಹತ್ತಿರ. ಹೌದಲ್ಲ ತಮ್ಮ. ಇರ್ಲಿ. ಅದಕ್ಕಾಗಿ ಯಾವ ನನ್ನ ಹೊಣವಾಡ ಗ್ರಾಮಸ್ಥರಿಗೆ ಕರ್ಮಗೋದು ಸಿರವಾಗಿ ಹೇಳುದು ಏನಂದ್ರಣ, ಏನಂತ ಹೇಳುದು, ಯೂಟ್ಯೂಬ್ದಾಗ ಅಣ್ಣಾಗ ಬಂದ್ ಮಾಡತ್ತೇಳ್ರಿ, ಗಾಡಿ ಮುಂದರ ಹೋಗತ್ತೇಳ್ರಿ, ಬಂದ್ ಮಾಡ್ತಾನೆ ನಿತ್ತ ಗಾಡಿ. ಇರ್ಲಿ. ಯಾಕಂದ್ರೆ ಒಂದು 3 ತಿಂಗಳು ಮುಂಚಿತವಾಗಿ ನಮಗ ಕಾರ್ಯಕ್ರಮಗಳನ್ನ ಕೊಟ್ಟಾರ. ಹೌದು. ದಿನಂಪ್ರತಿ ಯೂಟ್ಯೂಬ್ದಾಗ ಕಾರ್ಯಕ್ರಮಗಳನ್ನ ನೋಡ್ತಾರ. ಆ ಮಶಿಬನಾಳ ವಿದ್ಯಾಗ ಮತ್ತ ಕಾಂಬಗಿ ಹುಡುಗ ಕಾರ್ಯಕ್ರಮ ಕೊಟ್ಟಾರ. ಹೌದಲ್ಲ. ಅದಕ್ಕಾಗಿ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗಾಗ್ಬೇಕು ಮಾಸ್ತರ? ಹೆಂಗಾಗ್ಬೇಕು? ಹೊಣವಾಡ ಊರಾಗ ಒಂದು ಅಧ್ಯಾತ್ಮರಾಗ್ಲಿ, ಅನುಭವರಾಗ್ಲಿ, ತತ್ವರಾಗ್ಲಿ, ಶಾಸ್ತ್ರವಾಗ್ಲಿ, ಪುರಾಣವಾಗ್ಲಿ, ಒಂದು ರಾಮಾಯಣ ಆಗಲಿ, ಮಹಾಭಾರತವಾಗಲಿ, ಮೂಲ ಸ್ತಂಭವಾಗಲಿ, ಒಂದು ಆಧಾರಬದ್ಧವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ಯದ. ಹೌದಲ್ಲ. ಇರ್ಲಿ. ಯಾವ ನಮ್ಮ ಬಸವಣ್ಣ ಬಾಗೇವಾಡಿಯ ತಾಲೂಕ ವಿಜಯಪುರ ಜಿಲ್ಲೆಯ
ಮತ್ತೇನೈತೆ ಮಶಿಬನಾಳ ಗ್ರಾಮದಿಂದ ಯಾರು ಬಂದಾರು? ಯಾರ ಹೆಣ್ಮಗಳು ಬಂದಾಳ? ವಿದ್ಯಾಶ್ರೀ ಮಶಿಬನಾಳ ಅಂತೇಳಿ ಕಿರಿಂದ ಅವ್ರ ಅವ್ವನ ದೊಡ್ಡಕ್ಕ ಮಾಡಕ್ ಬಂದಾಳ. ಬಂದಾಳ ವಿದ್ಯೆ. ಅದೇ ತೆರನಾಗಿ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಹೌದು ಕಂಬಾಗಿ ಗ್ರಾಮದಿಂದ ಯಾರು ಬಂದಾರ ಮಾಸ್ತರ? ಯಾರು ಬಂದಾರ ತಮ್ಮ ನೀನ ಹೇಳ. ಸುರೇಶ ಹಂಗರಿಗೆ ಸಾಕಿನ ಕಂಬಾಗಿ ಹಾಗೂ ಸಂಗಡಿಗರು 3 ಮಂದಿ ಬಂದಾರ. ನಾವ್ ಬಂದೇವಲ್ಲ. ಎದಕ್ ಬಂದಿರಿ? ಆಡ್ಲಕ್ಕ. ಹಾಡ ಹಾಡೋದು ಅಡ್ಡ ಅಲ್ರಿ, ಅಪ್ಪನ ಬೆಳೆಸ್ಬೇಕಿರ್ಲಿ. ಹೌದು ಅದಕ್ಕಾಗಿ ಮಾಸ್ತರ ಇಲ್ಲಿ ನಮ್ಮ ಅಪ್ಪನ ಬೆಳೆದ್ರೆ ಹೆಂಗ ಬೆಳಿಬೇಕು? ಹೆಂಗ ತಮ್ಮ? ಇವತ್ತು ವಿದ್ಯಾಶ್ರೀ ಕಂಬಾಗಿ ಸುರೇಶನ ದೋತ್ರಕ್ಕೆ ಟಚ್ ಆಗಬಾರ್ದು. ಇವತ್ತು ವಿದ್ಯಾಶ್ರೀ ಬಂದ ಕಂಬಾಗಿ ಸುರೇಶನ ಸಹಾಯ ಕೇಳಿರಬಾರ್ದು. ನಮ್ಮ ಬ್ರಹ್ಮ ವಿಷ್ಣುನ ಸಹಾಯ ಕೇಳಬಾರ್ದು. ಹೊಳೆ ಕೇಳಿದ್ರೆ ಗುರುವಿನ ಸಹಾಯ ಕೇಳಿರಬಾರ್ದು. ಹೌದಿಲ್ಲ. ಇವತ್ತು ನಿಮ್ಮ ಅವ್ವ, ನಿಮ್ಮ ತಾಯಿ ಆದಿಶಕ್ತಿ, ದುರ್ಗವು, ದ್ಯಾಮವು, ಕಂಠೆವು, ಕರಿಯವು, ಪಾರ್ವತಿ, ಲಕ್ಷ್ಮೀ, ಸರಸ್ವತಿ. ಹೌದು. ಇವ್ರು ನಿಮ್ಮ ಅವ್ವಗಳನ್ನ ಹೆಂಗ ದೊಡ್ಡಕ್ಕಿ ಮಾಡ್ಕೊತ ಬರ್ತಿ, ನಾಳೆ 6 ಗಂಟೆ ತನ ದೊಡ್ಡಕ್ಕಿನ ಮಾಡ್ಬೇಕು. ಇವತ್ತು ರಾತ್ರಿ ನಿಮ್ಮ ಅವ್ವ ಜಗತ್ತದೊಳಗ ಒಂದು ಪೈಲೆ ಪ್ರಥಮ ತಂಗಿ ನಿನಗ ವಾರ್ನಿಂಗ್ ಕೊಡ. ವಾರ್ನಿಂಗ್ ನೀ ಬಂದಕ್ಕಿಂದ ಅಲ್ಲಕ್ಕ ಮಲ್ಲಕ್ಕ ಮಾಡಿಕೆರಿಂದ ಹುಲ್ಲಾಗ ನಾಯಿ ಓಡಿ ಹೋಗಿ ತಿತ್ತತ್ತಲ್ಲ, ಹಂಗ ಮಾಡಬೇಡ ಅಂತ ಯಾವಾರ ಮಾಡಿದೆ ಅಂದ್ರ ಮಗಳ ನಿನ್ನ ಪಾತಳಕ ತುಳಿದು ಹೊಕ್ಕಣ. ಮತ್ತ ವಾರ್ನಿಂಗ್ ನೀನು ಇಲ್ಲೇ ಅಗಸ್ಯಾಗ ಹುಗುನುಗಿನ ಎಲ್ಲಿ ನಿನಗೊಂದು ಕರಾರ್ ಕಂಡೀಷನ್ ಹೇಳ. ಪೈಲೆ ಪ್ರಥಮದಾಗ ನೋಡ ಮಾಸ್ತರ, ಏನಾಯ್ತು? ನೀರಾಕಾರ ಇತ್ತು. ಅವಾಗ ಏನಾಯ್ತು? ಕೆಳಗು ನೀರು ಮ್ಯಾಲೋ ನೀರು ನಡುವು ನೀಡಿ ಏಕಾಕಾರ ನೀರಿದ್ದಾಗ ಹೌದಾ ಅವಾಗ ನಿಮ್ಮ ಅವ್ವ ಯಾವಕ್ಕೆ ಪಾರ್ವತಿ ಇಲ್ಲ, ಲಕ್ಷ್ಮಿ ಇಲ್ಲ, ಸರಸ್ವತಿ ಇಲ್ಲ, ಹೌದು ನಿಮ್ಮ ಆದಿಶಕ್ತಿ ಇಲ್ಲ, ಮತ್ತೆ ನಿಮ್ಮ ಭವಾನಿ ಇಲ್ಲ, ನಿಮ್ಮ ಗತ್ತರಿಗೆ ಭಾಗ ಮೇಲೆ ಕೊಗುಟ್ನೂರು ಎಲ್ಲವಿಲ್ಲ, ಯಾರು ನಿಮ್ಮ ದುರ್ಗವಿಲ್ಲ, ದ್ಯಾಮವಿಲ್ಲ, ಕಂಠ್ಯವಿಲ್ಲ, ಕರೆಯವಿಲ್ಲ. ಹೌದು. ಇವರು ನಿರಾಕಾರದಾಗ ಇದ್ರೇನ ಅಥವಾ ಇಲ್ಲೋ, ಇದು ಪೈಲೆ ಪ್ರಥಮದಾಗ ನನ್ನ ಪಾಯಿಂಟ್. ಈ ಹುಡುಗಿನ ಕೇಳ. ನೀನು ಪಾಯಿಂಟ್ ತಗೊಂಡ ನಿರಾಕಾರದಾಗ ನಿಮ್ಮ ಅವ್ವ ಆಕಾರವನ್ನು ಹೆಂಗ ನಿರ್ಮಾಣ ಮಾಡಿದಳು ನೀ ಹೇಳ್ಬೇಕು. ಆಕಾರಕ್ಕೆ ಬಂದ್ರೆ ಹೆಂಗ? ಆಕಾರ ಹೆಂಗ ಮಾಡಿದ್ರಿ, ಹೆಂಗ ತಯಾರು ಮಾಡಿದ್ರ? ಭೂಮಿ ಮಾಡ್ಯಾಳು, ಹೌದಿಲ್ಲ? ಏನ ಕಲ್ಲು ತಯಾರು ಮಾಡ್ಯಾಳು, ಏನ ಮಣ್ಣು ತಯಾರು ಮಾಡ್ಯಾಳು, ಏನ ಶರೀರ ನಿರ್ಮಾಣ ಮಾಡ್ಯಾಳು, ಏನ ಬೆಳಕು ತಯಾರು ಮಾಡ್ಯಾಳು, ಏನ ಪ್ರಾಣಿ ಪಕ್ಷಿ ತಯಾರು ಮಾಡ್ಯಾಳು, ಹೌದಿಲ್ಲ? ನಿಮ್ಮ ಅವು ಏನ ತಯಾರು ಮಾಡ್ಯಾಳ ಅನ್ನೋ ಅಂತದ್ ಇವತ್ತು ಹೊಣವಾಡ ಗ್ರಾಮದಾಗ ಪೂಜಿ ನೀ ಹೋಗ್ಬೇಕು. ಮಶಿಬನಾಳ ಗ್ರಾಮಕ್ಕೆ ಮತ್ತ ಇವತ್ತು ಯಾವ ನಾನು ಹೊಣವಾಡ ಗ್ರಾಮದಾಗ ತಿಕ್ಕೋಟ ತಾಲೂಕು ವಿಜಯಪುರ ಜಿಲ್ಲಾದಾಗ ಹೌದು ಈ ಕಂಬಗಿ ಹುಡುಗ ನಾನು ಪರಮಾತ್ಮ ಎಲ್ಲಿದ್ದ ಯಾವ ರೂಪದಾಗಿದ್ದ, ನಮ್ಮ ಅಪ್ಪಣದಿಂದ ಏನೇನು ಜಗತ್ತು ನಿರ್ಮಾಣ ಆಗೈತಿ, ನಾವು ಒಟ್ಟು ನಿರಾಕಾರ ಹಿಡ್ಕೊಂಡು ಆಕಾರ ಹೆಂಗ ಮಾಡಿದ ನಾ ಹೇಳ್ಬೇಕು. ನಾವು ಹೇಳ್ಬೇಕು. ಹಿರಿಯರು ಹೌದು ಎಲ್ಲಾರು ಬಂದ್ ಹೋಗ್ಯಾರ, ದೊಡ್ಡ ದೊಡ್ಡ ಗಣಪಂಡಿತರು ಹೋಗ್ಯಾರ. ಹೌದಾ? ಯಾಕಂದ್ರ ತುದಿ ತುದಿ ತಿಂದು ಹೋಗು ಯಾವಾರ ಬೇಡ. ಬೇಡ. ಇವತ್ತು ಕೆಲಸ ಮಾಡಿದ್ರೆ ಹೆಂಗ ಗರಸ್ನ್ಯಾಗ ಗೂಟ ಬಡ್ದಂಗ ಕೆಲಸ ಮಾಡ್ಬೇಕು. ಅದಕ್ಕಾಗಿ ತಂಗಿ ಇಲ್ಲಿ ಎಲ್ಲಾರು ಬಹಳ ಜ್ಞಾನಿಗಳದಾರ. ಮಣಿಮಣಿಗೆ ಭಜನಾ ಪದ ಕಲಾವಿದರದಾರ, ಡೊಳ್ಳಿನ ಪದ ಹಾಡಿಕೆ ಅವರದಾರ, ಕರಬಲ ಹಾಡವ್ರದಾರ, ಪಾರಜಾತ ಮಾಡವ್ರ ಅಂತ ಮಣಿಮಣಿಗೆ ತುಂಬಿ ಬಿಟ್ಟಾರ. ಹೌದಪ್ಪ. ಅದಕ್ಕಾಗಿ ಮಾಸ್ತರ ಏನ್ ಹೇಳು, ಅವಾಗ ಏನಾಗಿತ್ತಪ್ಪ ಅಂತಂದ್ರ ಏನಾಯ್ತು ಮುಂದೆ? ಪೈಲೆ ಪ್ರಥಮದಾಗಿ ಏಕಾಕಾರ ನೀರಿತ್ತು. ನೀರಿತ್ತಲ್ಲ. ಅವಾಗ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಷ್ಟದಿಕ್ಕ ಪಾಲಕರಿಲ್ಲ, ನವಗ್ರಹ ಇಲ್ಲ, ರಾತ್ರಿ ಇಲ್ಲ, ಹಗಲಿ ಇಲ್ಲ, ಚಲನಿ ಇಲ್ಲ, ಮಲನಿ ಇಲ್ಲ, ಯಾರ್ಯಾರು ಇರ್ಲಾರ್ದಾಗ. ಅವಾಗ ಮಾಸ್ತರ ಭೂಮಿ ಇಲ್ಲ, ಆಕಾಶ ಇಲ್ಲ, ನೀರು ಇಲ್ಲ, ವಾಯು ಇಲ್ಲ, ಅಗ್ನಿ ಇಲ್ಲ, ಹವಾ ಇಲ್ಲ. ಹೌದಾ? ಅವಾಗ ಮಾಸ್ತರ ಏನಾಯ್ತ? ಹೆಂಗಪ್ಪ ಅಂತಂದ್ರ ಒಂದು ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ, ವಿಷಜಂತ ಪ್ರಾಣಿ ಇದ್ದಿದ್ದಿಲ್ಲ. ಹೌದಾ? ಅವಾಗ ಮಾನವರಿಲ್ಲ, ಕಂಬಗಿ ಸುರೇಶ ಇಲ್ಲ, ಮಶಿಬನಾಳ ವಿದ್ಯಾ ಇಲ್ಲ, ತಿಕ್ಕೋಟ ಇಲ್ಲ, ಹೊಣವಾಡಿ ಇಲ್ಲ, ವಿಜಾಪುರ ಇಲ್ಲ, ಬೆಂಗಳೂರು ಇಲ್ಲ, ಭಾರತ ದೇಶ ಇದ್ದಿದ್ದಿಲ್ಲ. ಹೌದಲ್ಲ? ಅವಾಗಿದ್ರೆ ಒಟ್ಟು ಯಾರು ತಯಾರು ಮಾಡಿದ್ರು ಅನ್ನೋ ಅಂತದ್ದು ಇವತ್ತು ದೃಷ್ಟಾಂತ, ಸಿದ್ಧಾಂತ, ವೇದಾಂತ ಕಂಬಗಿ ಸುರೇಶ ಹೇಳ್ಬೇಕು. ಹೌದು ಹೌದಲ್ಲ? ನಮ್ಮ ಅಪ್ಪ ನೀರ ನಿರಾಕಾರದಾಗ 14,000 ಕೋಟಿ ವರ್ಷ ಅಂತ ಬದರುತ್ತಿದ್ದ, ಒಬ್ಬನೇ ಇದ್ದ. ಅವಾಗ ನಮ್ಮ ಅಪ್ಪ ಯಾವಪ್ಪ ಅಂದ್ರ ಪರಮಾತ್ಮ ಒಬ್ಬನೇ ಇದ್ದ, ಸ್ವಯಂ ಜ್ಯೋತಿ ಪರಮಾತ್ಮ. ಹೌದಲ್ಲ? ಅವಾಗ ನಿಮ್ಮ ಮಗು ಇದ್ದಿದ್ದಿಲ್ಲ. ಇಲ್ಲ. ಹಿಂಗ ನಾ ಲೇಖಬದ್ಧವಾಗಿ ತಂಗಿ ಓಂಕಾರ ಹಿಡ್ಕೊಂಡು ಕೇಳಿದ ಹೆಂಗ ತಯಾರಾತ್, ಭೂಮಿ ಹೆಂಗ ತಯಾರು ಮಾಡಿದ, ನೀರ್ ಹೆಂಗ ತಯಾರು ಮಾಡಿದ, ವಾಯು ಹೆಂಗ ತಯಾರು ಮಾಡಿದ, ಅಗ್ನಿ ಹೆಂಗ ತಯಾರು ಮಾಡಿದ, ಹವಾ ಹೆಂಗ ತಯಾರು ಮಾಡಿದ, ಈ ಮಾನವ ಮನುಷ್ಯ ಹೆಂಗ ಹೊಡಿತ, ಪ್ರಾಣಿ ಹೆಂಗ ಹೊಡಿತ, ಪಕ್ಷಿ ಹೆಂಗ ಹೊಡಿತ. ಹೌದಲ್ಲ? ಇದನ್ನ ಒಟ್ಟು ನಾ ಹೇಳ್ತೇನೆ, ಇದನ್ನ ನೀ ಒಟ್ಟು ಸುಳ್ಳು ಮಾಡಿ ನಮ್ಮ ಅವ್ವನ ಮಾಡ್ಯಾರೋ ಕಂಬಗಿ ಸುರೇಶ ಅಂತ ನೀ ಹೇಳ್ಬೇಕು. ಇಲ್ಲಿ ಈ ಹೊಡವಾಡ ಗ್ರಾಮದಾಗ ನಿಂದು ದೊಡ್ಡದಕ್ಕೆ ಚಟ್ ತಟ್ಟು ಆಗಬಾರ್ದ. ಹೇಳಿಲ್ಲ ಮಸ್ತ ಟಚ್ ಆಗಬಾರ್ದ, ತಟ್ಟು ಇರ್ಲಿ. ಯಾಕಂದ್ರ ಬಹಳ ಮಾತಾಡೋದ್ರಲ್ಲಿ ಏನ್ ಅರ್ಥ ಇಲ್ಲ. ಹೌದಲ್ಲ? ಅದಕ್ಕಾಗಿ ಸಭಾನು ಬಹಳ ಚಂದ ಕುಡಿಯದ. ಏನೋ ಒಂದು ಮಾತಾಡೋದ್ರಲ್ಲಿ ತಪ್ಪು ತಡಿಗಳಾಗಬಹುದು, ಹೇಳು ಕೇಳೋದ್ರಲ್ಲಿ ತಪ್ಪು ತಡಿಗಳಾಗಬಹುದು. ಏನ ತಪ್ಪು ತಡಿಗಳಾದ್ರೂ ನಿಮ್ಮ ಮಣಿ ಮಗ ಅಂತೇಳಿ ತಿಳ್ಕೊಂಡು ಏನ ಕಂಬಗಿ ಸುರೇಶ ಅಲ್ಲ, ಯಾವ ನಮ್ಮ ಹೊಣವಾಡ ಗ್ರಾಮದ ಸುರೇಶ ಅದನ್ನ ಅಂತೇಳಿ ಅಪ್ಪಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಯಾಕಂದ್ರ ಮಾಸ್ತರ ಇಲ್ಲಿ ಒಂದು 4 ಪದ ಹಾಡ್ತೀವಂದ್ರ ನಾವೇನು ದೊಡ್ಡ ಗಣಪಂಡಿತ್ರಲ್ಲ, ಶಾಣ್ಯರಲ್ಲ.
ಇಲ್ಲಿ ದೈವದ ಸೇವಾ ಮಾಡ್ತೀವಂದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಇಲ್ಲಿ ದೈವದ ಪಾದ ತೆಳಗಿನ ಧೂಳಿದ್ದಂಗಿರ್ಬೇಕಾಗ್ತದ ಹೌದು ಹೌದು ಬಾ ಅದಕ್ಕಾಗಿ ಎಲ್ಲರಿಗೆ ನನ್ನ ಸಭಿಕರಿಗೆ ವಿನಂತಿ ಮಾಡಿ ಹೇಳುವುದೇನಂದ್ರಣ ಏನಂತ ಎಲ್ಲರಿಗೆ ಬಂದ ಕೇಳಿದ ಕಾಲು ಬೀಳುವುದಾಗಂಗಿಲ್ಲ ಟೈಮ್ ಇಲ್ಲಿ ಈ ಎರಡೂ ಮೈಕಗಳು ಈ ನನ್ನ ತಾಯಿ ಬಳಗದವರು ತಂದೆ ಬಳಗದವರು ಗೆಳೆಯರ ಬಳಗದವರು ಪಾದ ಅಂತ ತಿಳ್ಕೊಂಡು ಈ ಎರಡೂ ಮೈಕಕ್ಕೆ ನಮಸ್ಕಾರ ಮಾಡ್ತಾನು ಎಲ್ಲರೂ ಜೋರಾಗಿ ಚಪ್ಪಳೆ ಹೊಡಿಬೇಕು ನಮ್ಮಲ್ಲಿ ವಿನಂತಿ ನೋಡಿಲಿ ಹೌದಾ ನೀ ಹೌದಾ ನಿನ್ನ ನಾಮ ಹೌದಾ ನಿನ್ನ ನಂಬೇದ ಪಾಕರಿಗೆ ಪ್ರೇಮವೇ ಹೌದ ಹೌದು ನಿಲ್ಲ ನಾಮ ಹೌದು ಹೌದು ನಿಲ್ಲ ನಾಮ ಹೌದು ಎಲ್ಲ ನಂಬಿದ ಭಾಗರಿಗೆ ಪ್ರೇಮದ ಹೌದು ನೀ ಹೌದು ನಿಲ್ಲ ನಾಮ ಹೌದು ಸಂಭವದ ಸಂಬೆನ ನಾಮವೇ ಹೌದ ಹುಡುಗಿ ನಾ ಹೌದ ನನ್ನ ಪ್ರೇಮ ಹೌದ ನಿನ್ನ ನಂಬಿದ ಭಕ್ತರಿಗೆ ಪ್ರೇಮದ ಹೌದ ನೀ ಹೌದ ಎಲ್ಲ ನಾಮದ ಹೌದ ನೀ ಹೌದು ನನ್ನ ನಾಮ ಹೌದು ಎಲ್ಲ ನಂಬಿದ ಭಕ್ತರಿಗೆ ಪ್ರೇಮದ ಹೌದು ನೀ ಹೌದು ಎಲ್ಲ ನಾಮ ಹೌದು ಸಗುಣ ನಿರ್ಗುಣ ಹೌದ ತಂದೆ ಆರೋಪ ರೂಪ ಹವದ ಸಗುಣ ನಿರ್ಗುಣ ಹವದ ಗುರುವೇ ಆರೋಪ ರೂಪ ಹವದ ಸ್ವರ್ಗ ನರಕ ಮೃತ್ಯ ಪಾತ ಹವದ ನೀ ಹೌದು ನಿಲ್ಲ ನಾಮ ಹೌದು ಎಲ್ಲ ನಂಬಿದ ಭಕ್ತರಿಗೆ ಪ್ರೇಮದ ಹೌದು ನೀ ಹೌದು ನಿಲ್ಲ ನಾಮ ಹೌದು ಸಂಭವದ ಸಂಬ ನಾಮವೇ ಹವದ ನೀ ಹವದ ನಿನ್ನ ನಾಮವೇ ಹವದ ಹೌದು ಬಾ ನಂಬಿದ ಭಕ್ತರಿಗೆ ಪ್ರೇಮವೇ ಹವದ ನೀ ಹೌದು ನಿಲ್ಲ ನಾಮ ಹೌದು ನೀ ಹೌದು ನಿಲ್ಲ ನಾಮ ಹೌದು ನೆಲ್ಲ ನಂಬಿದ ಭಕ್ತರಿಗೆ ಪ್ರೇಮದ ಹೌದು ನೀ ಹೌದು ನೆಲ್ಲ ನಾಮ ಹೌದು ಕಣ್ಣಿಗೆ ಖಾನದ ಅವನ ಪರಬ್ರಹ್ಮ ಹವದ ಕಣ್ಣಿಗೆ ಖಾನದ ಹೌದು ಬಾ ಅವನ ಪರಬ್ರಹ್ಮ ಹವದ ಭಕ್ತವೋ ಛಲನೇನ ಗುರವೇ ಮೋಡ ದಯನಿಧಿ ಹವದ ವೇಷ ಕೊಡದ ನೇಲ ಕಂಡನ ಹಲಸಿದಿ ಹವದ ನೀ ಹೌದು ನಿಲ್ಲ ನಾಮ ಹೌದು ನೀ ಹೌದು ನಿಲ್ಲ ನಾಮ ಹೌದು ನೆಲ್ಲ
ದೊಡ್ಡದು ದೊಡ್ಡದು ಎಲ್ಲ ಭೂಮಿ ತಲೆ ಮ್ಯಾಗ ನಮ್ಮ ಅಪ್ಪಣದಿಂದ ಸೃಷ್ಟಿ ಆಗತಿ ಒಂದೇ ಕ್ಷಣದಾಗ ನಿಮ್ಮ ಅವ್ವ ಎಲ್ಲಿ ಹುಟ್ಟಿಲು ನೋಡ ಹುಡುಗಿ ಆವಾಗ ಹೆಚ್ಚ ಮಾಡಿ ವೆಚ್ಚ ಶಕ್ರ ಹುಡ್ಸಣ ಒಂದೇ ಕ್ಷಣದಾಗ ಮೋಹ ಮಾಡಿ ಮಹಾಶಕ್ತಿನ ಹುಡ್ಸಣ ಹುಡುಗಿ ಆವಾಗ ಜ್ಞಾನ ಮಾಡಿ ಜ್ಞಾನ ಶಕ್ತಿನ ತಯಾರ ಮಾಡಿದ ಮೋಹ ಮಾಡಿ ಮಹಾಶಕ್ತಿನ ಹುಡ್ಸಣ ತಂಗಿ ಆವಾಗ ಬಬ್ರೇಶ್ವರ ತಾಲೂಕ ಕಮಗಿ ಹೊರಗ ಏರತ್ತೆ ನೀವು ಕರೆಸಿದಾಗ ಬಂದ ಶಿವನ ಮಾಡತೇನ ಈ ಬೆಳಗಾವ ಜಿಲ್ಲಾದಾಗ ಅಥಣಿಯ ತಾಲೂಕದ ಸಿದ್ದೇಶ್ವರ ನೆಡದನ ನೋಡ ಹಳ್ಳದ ದಂಡ್ಯಾಗ ನನಗ ಗುರುವ ವಸಂತ ವರುವ ಕೊಟ್ಟ ಕೂಡಿದ ಸಭದಾಗ ಏ ಕಂದ ಸುರೇಶ ಹಾಡಿ ಹೇಳ ಹೊರವಡ ಊರಾಗ ಹುಡುಗಿ ಹುಡುಗನ ಮುಂದೆ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ಸುರೇಶನ ಮುಂದೆ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ಹುಡುಗಿ ಹುಡುಗನ ಮುಂದೆ ನಡೆಸಬ್ಯಾಡ ನಿನ್ನೋಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ಸುರೇಶನ ಮುಂದೆ ನಡೆಸಬ್ಯಾಡ ಡಿಸ್ಕೋ ಡ್ಯಾನ್ಸ ಮಾಡಬ್ಯಾಡ ಹುಡುಗಾಟ ಅಂತ ಹೇಳ ಬ್ಯಾಡ ಸೇರೆ ಓಟ ಅಂತ ಹೇಳ ಬ್ಯಾಡ ಸೇರೆ ಓಟ ಹೆಂಗಸರ ಮಾನ್ಯ ಅಲ್ಲ ಹೋಗ್ಯಾದ ಹಾದಾಗ ಅಂತ ಹೇಳ ಬ್ಯಾಡ ಸೇರೆ ಓಟ ಹೆಂಗಸರ ಮಾನ್ಯ ಅಲ್ಲ ಹೋಗ್ಯಾದ ಹಾದಾಗ ಯಲ್ಲವ್ವ ಕೆಟ್ಟ ಹೋಗ್ಯಾಳ ಕಾಯಮ ನಿಮ್ಮ ಯಲ್ಲಮ್ಮ ಕೆಟ್ಟ ಹೋಗ್ಯಾಳ ಕಾಯಮ ಅಗತ್ಯ ಮುನಿ ಬಂದ ಎಲ್ಲವನ ಹಾದರ ಮಾಡಬ್ಯಾಡ
ಮಾತು ಹೇಳ್ತಾಳ ಮಾಸ್ತರ್ ಹುಡುಗಿ. ಹಾ ಹೇಳ್ತಾರಪ್ಪ. ಏನೇ ಕತ್ತಿಗತಿ ಜಿಗಿದಾಡಿ ಬೇಡತ್ತ ನನಗೆ ಹೇಳ್ತಾಳ. ಹಾ ಹಾ ಏ ಹುಚ್ಚಿ, ಕತ್ತಿ ಅಂದ್ರೆ ಏನ ನೀ ಹಗರ್ ತಿಳ್ಕೊಂಡೇನ? ತಿಳಿದಿಲ್ಲ ಈ ಹುಡುಗಿ ಮಾತು. ಹೊತ್ತ ಬಂದು ಹೊತ್ನಾಗ ಕತ್ತಿ ಕಾಲು ಹಿಡಿಯತ್ ಹೇಳ್ಯಾರ. ಹೌದು ಹೌದು. ಜ್ಞಾನಿಗಳು ಏನ್ ಹೇಳ್ಯಾರು? ಏನಂತ? ಹೊತ್ತ ಬಂದಾಗ ಕತ್ತಿ ಕಾಲು ಹಿಡಿ ಅಂದ. ಹೌದು ಹೌದಲ್ಲ. ಮಳಿ ಕೆಲವೊಂದು ವರ್ಷ ಮಳಿ ಹೋಯ್ತಂದಾಗ ಏನ್ ಮಾಡ್ತಾರ? ಕತ್ತಿ ತಗೊಂಡು ಬರ್ತಾರ ಊರಾಗ. ಹೌದಲ್ಲ. ಕತ್ತಿ ತಂದಕ್ಕೆ ಏನ್ ಬೇಕಾದ ಶೃಂಗಾರ ಮಾಡ್ತಾರ, ಏನ್ ಬೇಕಾದ ವೈಡೂರ್ಯ ಮಾಡ್ತಾರ, ಮಾಡಿ ಹಿಡಿ ಊರು ತುಂಬ ಎಲ್ಲ ಬೆಳಗಿಸ್ತಾರ. ಹೌದು ಹೌದು. ಮೆರೆಸಿಕೆರಿಂದ ಬಂದು ಒಟ್ಟರು ಅದಕ್ಕೆ ಶರಣಾಗತಾರ. ಈಕೇನ್ ಹೇಳ್ತಾಳು? ಕತ್ತಿಗೆ ಮುತ್ತೈತನ ಬಂದಂಗ ಆಗೈತೆ ಅಂತ ಹೇಳ್ತಾಳ. ಸುಮ್ ಹೇಳ್ತಾಳ ತಗೋ. ಇಲ್ಲಿ ನೀ ಮಾಡೋ ಹಂತದಾಗ ಹೆಂಗ ಆಗೈತೆ ಅಂತ ಹೇಳ್ತಾನೆ. ಹೆಂಗಪ್ಪ ಮಾಸ್ತರ? ಹುಡುಗಿಯರ ನೋಡಾಕ ಬಹಳ ಚಂದ ಕಾಣ್ತಾಳ. ಚಂದ ಐತಿಲ್ಲ. ಈಗ ಮಾಸ್ತರ ಏನ್ ಬ್ಯಾಡಿಗೆ ಮೆಣಸಿನಕಾಯಿ ಹೆಂಗಿರ್ತದ್ರಿ? ಒಳ್ಳೆ ಚಂದ ಕೆಂಪಗ. ಬ್ಯಾಡಿಗೆ ಮೆಣಸಿನಕಾಯಿ ನೋಡಾಕ ಒಂದು ಉದ್ದ ಇರ್ತದ, ಒಂದು ಗೇನು ನೋಡಾಕ ಕೆಂಪಗ ಕಾಣ್ತದ, ರಗಡ ಚಂದ ಕಾಣ್ತದ. ಹೌದು ಹೌದಲ್ಲ. ಮಶಿಬನಾಳ ಹುಡುಗಿ ಅಂದ್ರೆ ಹೆಂಗ ಮಾಸ್ತರ? ಹೆಂಗಪ್ಪ? ನೋಡಾಕ ಬಹಳ ಚಂದ ಕಾಣ್ತಾಳ, ನೆಟಾಗ ಮೂಗೈತಿ, ಬಹಳ ಶಿದಾದಳ ಕರೆ. ಹೌದ. ಒಳಗ ಬ್ಯಾಡಿಗೆ ಮೆಣಸಿನಕಾಯಿ ತಂದ ಖಾರ ಕೊಟ್ಟಿದ್ರ 10 ಕಿಲೋ ಕೊಟ್ಟಿದ್ರ ಖಾರ ಹೊಂಡವತ್ ಏನ್ ಮಾಡುದು? ಬರೀ ಸಪ್ಪಗ ಐತಿ. ಬರೀ ಸಪ್ಪಗಣ ಐತಿ. ಇದು ಮಶಿಬನಾಳ ಹುಡುಗಿ ಅಂದ್ರೆ ಹೆಂಗಂದ್ರ ಮಾಸ್ತರ? ಒಂದು ಗೊಡ್ಡ ಮೆಣಸಿನಕಾಯಿ ಇದ್ದಂಗ. ಮಳಿ ಆಗಿ ಹಂಗಾಗೈತೆ ಅದ. ಇದು ಹೆಂಗ ಮಾಸ್ತರ? ಇದು ಗೊಡ್ಡ ಮೆಣಸಿನಕಾಯಿ ಇದ್ದಂಗ. ಈ ಕಂಬಗಿ ಸುರೇಶ ಹೆಂಗಪ್ಪ ಅಂದ್ರ ಲವಂಗ ಮೆಣಸಿನಕಾಯಿ ಇದ್ದಂಗ. ಲವಂಗ ಮೆಣಸಿನಕಾಯಿ ಇದಕ್ಕೆ ಮಳಿ ತುಸುವ. ಈ 10 ಕಿಲೋ ನಿನ್ನ ಬ್ಯಾಡಿಗೆ ಮೆಣಸಿನಕಾಯಿ ಒಳಗ ಹಾಕಿ ಇದ್ರಾಗ ಹೋಗಿ ಕೆರಿಂದ ಬರೀ ಒಂದು ಹಿಡಿ ಲವಂಗ ಮೆಣಸಿನಕಾಯಿ ಹಾಕಿ ಕುಟ್ಟದನ. ಕುಟ್ಟದಾಗ ಬರೀ ನೀ ತಿನ್ಬ್ಯಾಡ ನನ್ನ ಜಿಂಗಿರ್ ಬಿಲ್ಲಿ. ಮತ್ತೆ ಹೆಂಗ? ಬರೀ ನಾಲಿಗೆ ತುದಿ ಮೇಲೆ ಹಚ್ಕೊಂಡ್ರ ನಿನ್ನ ತಳ ಹಿಡಿದು ತುದಿ ತನ ಚೊರ್ರ ಅನ್ಮಾತನ ಹೋಲಿ ಹಂಗ ಹತ್ಕೋತ. ಈ ಕಂಬಗಿ ಸುರೇಶ್ ಅಂದ್ರೆ ಒಂದು ಲವಂಗ ಮೆಣಸಿನಕಾಯಿ ಇದ್ದಾಗ ನನಗೇನ್ ಹೇಳ್ತಾರ? ಕತ್ತಿಗತಿ ಯಾಕೆ ಜಿಗಿದಾಡ್ತಿ ಅಂತ ಹೇಳ್ತಾರ. ಅಕ್ಕಿ ಗುರುತಿಲ್ಲ. ಅಂತಿಂತ ದೇವಲೋಕದಾಗ ಈಗ ದೇವಲೋಕದಾಗ ಗಂಧವರು ಕಿನಪುರುಷರು ಮತ್ತು ಜ್ಞಾನಿಗಳು ಅಂತಿಂತ ದೇವತರು ದೇವತೆಗಳು ಎಲ್ಲಾರು ನರತನಾಟ್ಯಗಳನ್ನ ಮಾಡಿ ಕುಣಿದ್ಯಾಡ್ಯಾರ. ನನ್ನ ಜಿಂಗಿರಿ ಬೀಲಿ ನರತನಾಟ್ಯಗಳನ್ನ ಮಾಡಿ ಕುಣಿದ್ಯಾರ. ಕಬೀರದಾಸ್, ವಿಠಲ್ ದಾಸ್, ಕಾಳಿದಾಸ್ ಕುಣಕೋತ ಗಾಯ ಮಾಡ್ತಾರ. ಇಲ್ಲಿ ಅಂತಿಂತ ಜ್ಞಾನಿಗಳ ಕುಣದ್ ಯಾಕೆ ಹಾಡಿಕೆ ಮಾಡ್ತಾರೋ ನೋಡು. ರಾಗ ರಸ ಪದ ಕಸ. ಹೌದು ಹೌದು. ಹಾಡಾಗೋಬೇಕ ಕಂಠ, ಕೂತ ಕೇಳಾಗೋಬೇಕ ಸ್ವಂಟ. ಬೇಕಲ್ಲ ಸ್ವಂಟ. ಹಾಡಾಗೋಬೇಕ ಕಂಠ, ಕೂತ ಕೇಳಾಗೋಬೇಕ ಸ್ವಂಟ. ಹಾಡಿದ್ರೆ ಹೆಂಗಾಗ್ಬೇಕ್ರಿ? ಹೊಣವಾಡ ಗ್ರಾಮದಾಗ ಹೆಂಗಾಗ್ಬೇಕು? ಈ ಮಶಿಬನಾಳ ವಿದ್ಯಾಗ ಹೊಡೆದಂಗ ಆಗ್ಬೇಕು. ಚೊಟ್ಟ ಚೊಟ್ಟ ಕರೆಂಟ್ ಹೊಡೆದ ಕಳಿಸಿ ಬಿಡು ಹೋಲೆ ಕಡೆ. ನೋಡು, ನನಗೂ ಹಾಡವ್ರ ಬಾಯಿ ನೋಡ್ಬೇಕತ್ತ, ಕುಣಿಯವ್ರ ಕಾಲ ನೋಡ್ಬೇಕತ್ತ. ಹೌದು ಹೌದು. ಇಲ್ಲಿ ಹಾಡ ಮಾಡಕ್ ಬಂದಿವ್ ಅಂದ್ರೆ ಮನೋರಂಜನೆ ತೋರ್ಸಾಕ್ ಬಂದಿವ್. ನಾ ಇಲ್ಲೆಲ್ಲ ಕೂಡಿದ ಸಭ ಬರೀ ಸುಮ್ಮನೆ ನಿತ್ತಲ್ಲಿ ನಿಂತು ಹಾಡಿದೀವಿ ಅಂದ್ರೆ ಏನತ್ತಾರ? ಅದಕ್ಕ ಯಾರು ಕೇಳುದಿಲ್ಲ. ಅದಕ್ಕೆ ಬೆಲೆ ಸಿಗಂಗಿಲ್ಲ. ಯಾಕಂದ್ರ ತಂಗಿ ಒಂದೊಂದು ಮಾರಿಟ್ಟಾರ ಕಾಯಕಗಳನ್ನ. ಯಾಕಂದ್ರ ಒಳಗ ನಿನ್ನತ್ತಕ್ಕ ಲಯ ಇಲ್ಲತ್ತ ನೀ ಹೇಳ್ಬೇಡ. ನನ್ನಂಗ ನೀ ಜಿಯಾಕ್ ಹೋದಿದ್ರೆ ನಿನ್ನ ದಗದ ಬೇರೆ ಆಗ್ತದೆ. ಯಾಕಂದ್ರ ಹುಡುಗಂದ ದಗದ ಹೆಂಗಪ್ಪ ಅಂದ್ರ ಇನ್ನು ಕುಣಿದೇಳಿ ಹಾಡಿಕೆ ಮಾಡ್ತಾನ. ನೀ ಏನ್ ಕೇಳ್ತೀನಿ ನನ್ನ? ನಡಿಲಿ ನಡಿಲಿ. ಹುಡುಗನ ಮುಂದೆ ನಡೆಸ ಬ್ಯಾಡ, ನಿನ್ನೋಟ ಮಾಡಬ್ಯಾಡ. ಹುಡುಗಾಟ ವಿದ್ಯಾ ಸೂರ್ಯನ ಮುಂದೆ ನಡೆಸ ಬ್ಯಾಡ, ನಿನ್ನಾಟ ಮಾಡಬ್ಯಾಡ. ಹುಡುಗಾಟ ವಿದ್ಯಾ ನನ್ನ ಮುಂದೆ ನಡೆಸ ಬ್ಯಾಡ, ನಿನ್ನಾಟ ಮಾಡಬ್ಯಾಡ. ಹುಡುಗಾಟ ಹುಡುಗಿ ನನ್ನ ಮುಂದೆ ನಡೆಸ ಬ್ಯಾಡ, ನಿನ್ನಾಟ ಮಾಡಬ್ಯಾಡ. ಹುಡುಗಾಟ ನಿಮ್ಮ ದ್ರೌಪದಿದು ಬ್ಯಾಳೆ ಅಂತ ಕ್ಯಾಟ. ನಿಮ್ಮ ದ್ರೌಪದಿದು ಬ್ಯಾಳೆ ಅಂತ ಕ್ಯಾಟ. 5 ಮಂದಿನ ಬೊಗಸಕ್ಕೆ ಕಾಲ. ನಿಮ್ಮ ದ್ರೌಪದಿ ಬ್ಯಾಳೆ ಅಂತ ಕ್ಯಾಟ. 5 ಮಂದಿಗೆ ಬೊಗಸಕ್ಕೆ ಕಾಲ. ಕರ್ಣಗಮನ ಸಿಟ್ಟ ಶೀಲ ಹೋಯ್ತ ಕೆಟ್ಟ. ಕರ್ಣಗಮನ ಸಿಟ್ಟ ಶೀಲ ಹೋಯ್ತ ಕೆಟ್ಟ. ಹೆತ್ತಂತರ ವಿದ್ಯಾನಿಲ್ಲ ಚುಟ್ಟ ಮಾಡಬ್ಯಾಡ. ಹುಡುಗಾಟ ಹುಡುಗಿ ನನ್ನ ಮುಂದ ನಡೆಸ ಬ್ಯಾಡ, ನಿನ್ನಾಟ ಮಾಡಬ್ಯಾಡ. ಹುಡುಗಾಟ ವಿದ್ಯಾ ನನ್ನ ಮುಂದ ನಡೆಸ ಬ್ಯಾಡ, ನಿನ್ನಾಟ ಮಾಡಬ್ಯಾಡ. ಹುಡುಗಾಟ ಹುಡುಗಿ
ಹುಡುಗನ ಮುಂದೆ ನಡೆಸಬ್ಯಾಡ ನಿನ್ನೋಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ಹುಡುಗನ ಮುಂದೆ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಹುಡುಗಿ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಚಂದ್ರನ ಘೋಡ ಮಾಡಿದೆ ಹುಡುಗಾಟ ಚಂದ್ರನ ಘೋಡ ಮಾಡಿದೆ ಹುಡುಗಾಟ ಮಗನ ಮೇಲೆ ಮನಸ್ಸು ಮಾಡ್ಯಾಳ ಹೆಣ್ಣ ಎಂತ ಕ್ಯಾಟ ಚಂದ್ರನ ಗೋಡ ಮಾಡಿದೆ ಹುಡುಗಾಟ ಮಗನ ಮೇಲೆ ಮನಸ್ಸ ಮಾಡ್ಯಾಳ ವಿದ್ಯಾ ಹೆಂಡ ಕ್ಯಾಟ ಎಂತ ಹಾಲ ಕಟ್ಟ ವಿದ್ಯಾನ ಚಟ ಕೆಟ್ಟ ಹೌದು ಹೌದು ಅಂತ ಹಾಲ ಕಟ್ಟ ವಿದ್ಯಾನ ನೀತಿ ಕೆಟ್ಟ ಚಂದ್ರನ ಭೋಗಿಸಿ ಬೋಧನ ಹಳದಿ ಕೆಟ್ಟ ಹುಡುಗಿ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ವಿದ್ಯಾ ನನ್ನ ಮುಂದ ನಡೆಸಬ್ಯಾಡ ನಿನ್ನಾಟ ಮಾಡಬ್ಯಾಡ ಹುಡುಗಾಟ ಬೆಳಗಾವ ಜಿಲ್ಲಾಕ ಅತನೇ ತಾಲೂಕ ಪಾಟ ಹೌದು ಬಾ ಬೆಳಗಾವ ಜಿಲ್ಲಾಕ ಅತನೇ ತಾಲೂಕ ಬೇಟ ಅಲ್ಲಿ ಸಿದ್ದೇಶ್ವರ ಶಿವಯೋಗಿ ಮ್ಯಾಟ ಬೆಳಗಾವ ಜಿಲ್ಲಾಕ ಅತನೇ ತಾಲೂಕ ಪಾಟ ಅಲ್ಲಿ ಸಿದ್ದೇಶ್ವರ ಶಿವಯೋಗಿ ವಾಸುನ ಪದ ಪಷ್ಟ ವಿದ್ಯಾಗ ಟೈಮ ಕೊಟ್ಟ ಹೌದು ಹೌದು ವಾಸುನ ಪದ ಪಷ್ಟ ವಿದ್ಯಾಗ ಸಮಯ ಟೈಮ ಕೊಟ್ಟ ಕಂಬಗೆ ಸುರೇಶ ಹಾಡಿ ಹೇಳ ಯುಟ್ಟ ಮಾಡಬ್ಯಾಡ ಹುಡುಗಿ ನನ್ನ ಮುಂದ